ಲಿಂಗಾಯತ ಒಕ್ಕಲಿಗ ಮತಗಳು ಕೈ ತಪ್ಪುವ ಆತಂಕ ಇದೀಗ ಕಾಂಗ್ರೆಸ್ಗೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಯಾರೂ ಕೂಡ ಯಾವೊಬ್ಬ ನಾಯಕನೂ ಕೂಡ ತುಟಿಕ್ ಪಿಟಿಕ್ ಅಂತ ಅಂತಾ ಇಲ್ಲ. ಜಾತಿ ಗಣತಿ ವರದಿ ಬಗ್ಗೆ ಕಾಂಗ್ರೆಸ್ ಫುಲ್ ಸೈಲೆಂಟ್ ಆಗಿದೆ. ವರದಿ ಜಾರಿ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ ನಾಯಕರು. ಪ್ರಣಾಳಿಕೆಗಷ್ಟೇ ಸೀಮಿತವಾಯಿತಾ ಜಾತಿ ಜನಗಣತಿ ಅನ್ನುವಂತಹ ಪ್ರಶ್ನೆ, ವಿವಾದಾತ್ಮಕ ಹೇಳಿಕೆಯನ್ನ ಯಾರೂ ಕೂಡ ನೀಡದಂತೆ ಹೈಕಮಾಂಡ್ ಸಂದೇಶವನ್ನ ರವಾನೆ ಮಾಡಿದೆ. ಕಟ್ಟಪ್ಪಣೆಯನ್ನ ಕೂಡ ಕೊಟ್ಟಿರುವಂತದ್ದು. ಬಿಜೆಪಿ ಸಂಸದರ ವೈಫಲ್ಯಗಳು, ಗ್ಯಾರಂಟಿಗಳ ಬಗ್ಗೆ ಮಾತ್ರ ಪ್ರಸ್ತಾಪವನ್ನ ಮಾಡಬೇಕು, ಕೇವಲ ಕೇಂದ್ರದ ಅನುದಾನದ ಬಗ್ಗೆ ಪ್ರಸ್ತಾಪಿಸುವಂತೆ ಹೈಕಮಾಂಡ್ ವಾರ್ನ್ ಕೂಡ ಮಾಡಿದೆ. ಈ ಮೂಲಕ ಜಾಣ ನಡೆಯನ್ನ ಅನುಸರಿಸ್ತಾ ಇದೆ ಹೈಕಮಾಂಡ್. ಅದೇ ರೀತಿಯಾಗಿ ರಾಜ್ಯ ನಾಯಕರು ಒಂದ್ ಕಡೆ ಲಿಂಗಾಯತ ಒಕ್ಕಲಿಗ ಮತಗಳು ಕೈ ತಪ್ಪುವ ಆತಂಕ ಕಾಂಗ್ರೆಸ್ಗೆ ಕಾಡ್ತಾ ಇರುವಂತಹ ಬೆನ್ನಲ್ಲೇ ಇದನ್ನೇ ಬಂಡವಾಳ ಮಾಡ್ಕೊಳ್ಬೇಕು ಅಂತ ಹೇಳಿ ಬಿಜೆಪಿ ಒಂದ್ ಕಡೆ ಪ್ಲಾನ್ ಅನ್ನ ಕೂಡ ರೂಪಿಸ್ತಾ ಇತ್ತು. ಈ ಬೆನ್ನಲ್ಲೇ ಇದೀಗ ಹೈಕಮಾಂಡ್ ನಿಂದ ಸಂದೇಶ ಕೂಡ ರವಾನೆ ಆಗಿದೆ. ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೊಬ್ಬ ನಾಯಕರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಬಾರ್ದು. ಬರೀ ಏನಾಗಿದೆ, ಕೆಲಸ ಕಾರ್ಯಗಳು ಏನಾಗಿದೆ, ಮೋದಿ ಸರ್ಕಾರದ ವಿಫಲ ಏನು ಅನ್ನೋದರ ಕುರಿತು ಮಾತ್ರ ಜನರ ಮುಂದೆ ಪ್ರಸ್ತಾಪ ಮಾಡಬೇಕು. ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೊಬ್ಬ ನಾಯಕರು ಕೂಡ ಮಾತನಾಡಬಾರದು ಅನ್ನುವಂತಹ ಸಂದೇಶವನ್ನ ಕಟ್ಟಪ್ಪಣೆಯನ್ನ ರವಾನೆ ಮಾಡಿದೆ ಹೈಕಮಾಂಡ್. ಕಾಂಗ್ರೆಸ್ನ ಹೈಕಮಾಂಡ್ ಸಂದೇಶವನ್ನ ರವಾನೆ ಮಾಡಿದಂತಹ ಬೆನ್ನಲ್ಲೇ ಇದೀಗ ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ರಾಜ್ಯದ ನಾಯಕರು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸತೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಪ್ರಣಾಳಿಕೆಗಷ್ಟೇ ಮೀಸಲಾಗಿದೆ ಅನ್ನೋದು ಈಗಾಗಲೇ ಬಹಿರಂಗ ಆಗಿರುವಂತಹ ವಿಚಾರ. ಇದನ್ನೇ ಬಂಡವಾಳ ಮಾಡ್ಕೋಬೇಕು ಅಂತ ಹೇಳಿ ಬಿಜೆಪಿ ಒಂದ್ ಕಡೆ ರಣತಂತ್ರ ಎಣಿತಾ ಇದ್ರೆ, ಇದೀಗ ಹೈಕಮಾಂಡ್ ಇಂದ ಸಂದೇಶ ರವಾನೆ ಆಗಿರುವಂತದ್ದು. ಏನ್ ಸಂದೇಶವನ್ನ ಕೊಟ್ಟಿದೆ ಹೈಕಮಾಂಡ್, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ಈಗಾಗಲೇ ಕಾಂಗ್ರೆಸ್ ಕಳೆದ ವಿಧಾನಸಭೆಯಲ್ಲಿ ಜಾತಿ ಗಣತಿ ಜಾರಿಗೊಳಿಸ್ತೀವಿ ಅನ್ನೋ ಒಂದು ವಿಚಾರವನ್ನು ಪ್ರಣಾಳಿಕೆಯಲ್ಲಿ ಪ್ರಸ್ತಾಪಿಸಿತು. ಅನಂತರ ಸರ್ಕಾರ ಬಂತು 10 ತಿಂಗಳಾದರೂ ಕೂಡ ಅದರ ವರದಿಯನ್ನು ಕೊಟ್ಟಿರಲಿಲ್ಲ. ಕೊನೆ ಚುನಾವಣಾ ನೀತಿ ಸಮಿತಿ ಕೊನೆ ಹಂತದ ವರದಿಯನ್ನು ಜಯಪ್ರಕಾಶ್ ಸಮಿತಿ. ಹೀಗಾಗಿ ಈಗ ಚುನಾವಣೆ ನೀತಿ ಸಮಿತಿ ಇರೋದ್ರಿಂದ ರಾಜ್ಯ ಸರ್ಕಾರ ಕೂಡ ಅದ್ರ ಬಗ್ಗೆ ಸೈಲೆಂಟ್ ಆಗಿದೆ. ಯಾವುದೇ ರೀತಿ ಆಗ್ತಾ ಇಲ್ಲ. ರೈಟ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ಸತೀಶ್. ಕಾಗೇರಿಗೆ ಆ ಇಬ್ಬರು ನಾಯಕರದ್ದೇ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಈ ಇಬ್ಬರು ನಾಯಕರು ಕೂಡ ಫೀಲ್ಡಿಗೆ ಇಳಿತಾ ಇಲ್ಲ, ಪ್ರಚಾರಕ್ಕೂ ಕೂಡ ಬೆಂಬಲವನ್ನ ಕೊಡ್ತಾ ಇಲ್ಲ. ಇದರಿಂದ ಕಾಗೇರಿಯವರಿಗೆ ಒಂದ್ ಕಡೆ ಟೆನ್ಷನ್ ಹೆಚ್ಚಾಗ್ತಾ ಇರುವಂತದ್ದು. ಅನಂತಕುಮಾರ್ ಅದೇ ರೀತಿಯಾಗಿ ಹೆಬ್ಬಾರ್ದೆ ಇದೀಗ ತಲೆ ಬಿಸಿಯಾಗಿದೆ. ಉತ್ತರ ಕನ್ನಡದಲ್ಲಿ ಪ್ರಚಾರಕ್ಕೆ ನಾಯಕರು ಧುಮುಕ್ತಾ ಇಲ್ಲ. ಇಬ್ಬರ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕ ಹೆಬ್ಬಾರ್ ರಾಜಕೀಯ ನಡೆ ಬಗ್ಗೆ ಕಾಗೇರಿ ಗರಂ ಆಗಿದ್ದಾರೆ. ರಾಜಕೀಯ ನಿಲುವನ್ನ ಸ್ಪಷ್ಟಪಡಿಸುವಂತೆ ಹೆಬ್ಬಾರ್ಗೆ ತಾಕೀತನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಗೆ ಅಭ್ಯರ್ಥಿ ಕಾಗೇರಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಕಾಗೇರಿಯವರು ಏನ್ ಹೇಳಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಅನ್ನೋದ್ರ ಕುರಿತು ಡೀಟೇಲ್ಸ್ ನಿಮ್ಮ ಮುಂದೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಈ ಬಾರಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಈಗ ಒಂದು ಕಡೆ ಅನಂತಕುಮಾರ್ ಹೆಗಡೆ ಅವರಿಂದ ಅವರ ಟಿಕೆಟ್ ಕೈ ತಪ್ಪಿ ಈಗ ವಿಶ್ವೇಶ್ವರ ಹೆಗಡೆ ಅವರಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಅಭ್ಯರ್ಥಿಯಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹಿರಿಯರು, ಹಾಗೆ ಬಿಜೆಪಿಗೆ ಭಾಳ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು, ತುಂಬ ಹಿರಿಯರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಹಾಗೇನೇ ಒಂದು ಸ್ಥಳೀಯವಾಗಿ ಮತ್ತು ರಾಜಕೀಯವಾಗಿ ಚರ್ಚೆ ಆಗ್ತಿರ್ತಕ್ಕಂಥ 2 ವಿಚಾರಗಳ ಬಗ್ಗೆಯೂ ಕೂಡ ಅವರಿಂದಲೇ ಮಾತಾಡ್ಸೋದು ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ಈಗ ತಮಗೆ ಗೊತ್ತಿರೋ ಹಾಗೆ ಎಲ್ರಿಗೂ ಕೂಡ ಒಂದು ಕುತೂಹಲ ಏನಂತಂದರೆ, ಅನಂತಕುಮಾರ್ ಹೆಗಡೆ ಅವರು ಯಾಕೋ ಪ್ರಚಾರಕ್ಕೆ ಬರ್ತಾ ಇಲ್ಲ, ಎಲ್ಲೊಂದು ಕಡೆ ಬಿಜೆಪಿಯಿಂದ ಮುನಿಸ್ಕೊಂಡಿದ್ದಾರೆ, ರಾಜ್ಯ ನಾಯಕರ ಸಂಪರ್ಕಕ್ಕೆ ಸಿಗ್ತಿಲ್ಲ, ಹೈಕಮಾಂಡ್ ನಾಯಕರ ಸಂಪರ್ಕಕ್ಕೆ ಸಿಗ್ತಿಲ್ಲ, ಅಭ್ಯರ್ಥಿಯವರಿಗೆ ಬೆಂಬಲವನ್ನು ನಿಲ್ತಾ ಇಲ್ಲ ಅಂತಕ್ಕಂಥ ಆರೋಪ. ಏನು ಹೇಳ್ತೀರಿ ಸರ್? ಅನಂತಕುಮಾರ್ ಹೆಗಡೆ ಅವರು ಬಿ ಜೆ ಪಿಯಿಂದ ನಿರಂತರವಾಗಿ 6 ಬಾರಿಗೆ ಗೆದ್ದು ಕೇಂದ್ರ ಸಚಿವರಾಗಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಕೆಲಸ ಮಾಡಿದವರು. ನಮ್ಮ ಕ್ಷೇತ್ರದಲ್ಲಿ ಬಿ ಜೆ ಪಿ ಬಲಿಷ್ಠವಾಗಿದೆ. ನಾವು 6 ಬಾರಿಗೆ ಅನಂತಕುಮಾರ್ ಹೆಗಡೆಯವರು ಗೆಲ್ಲೋದಕ್ಕೆ ನಮ್ಮ ಕ್ಷೇತ್ರದಲ್ಲಿ ಸಾಧ್ಯ ಆಗಿದೆ. ಅವರು ಚುನಾವಣೆ ಪ್ರಚಾರ ಕಾರ್ಯದಲ್ಲಿ ಮುಂದಿನ ಜಿಲ್ಲೆಯ ಅಭಿವೃದ್ಧಿಯ ವಿಷಯಗಳಲ್ಲಿ ನಮ್ಮ ಜೊತೆಗೆ ಇರ್ತಾರೆ.
ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ 100ಕ್ಕೆ 100 ನನಗಿದೆ. ಹಾಗೆ ತಮಗೆ ಅನಂತಕುಮಾರ್ ಹೆಗಡೆ ಅವ್ರದ್ದು ಒಂದು ರೀತಿಯ ಸವಾಲಾದರೆ ಮತ್ತೊಂದು ಕಡೆ ಶಿವರಾಮ್ ಹೆಬ್ಬಾರ್ ಅವ್ರದ್ದು ಕೂಡ ಎಲ್ಲೋ ಒಂದು ಕಡೆ ತಮ್ಮ ತಲೆ ಬಿಸಿ ಇರ್ಬೋದು ಅನ್ಸುತ್ತೆ. ಯಾಕೆಂತಂದರೆ ಎಲ್ಲೂ ಕೂಡ ಅವರು ಸ್ಪಷ್ಟವಾಗಿ ಒಂದು ಕಡೆ ಪಕ್ಷ ಚಟುವಟಿಕೆಗಳಿಂದ ದೂರ ಇದ್ದಾರೆ, ಆ ಕಡೆ ಕಾಂಗ್ರೆಸ್ನವ್ರಿಗೂ ಹತ್ರ ಆಗ್ತಾ ಇಲ್ಲ. ಶಿವರಾಮ್ ಹೆಬ್ಬಾರ್ ಬಗ್ಗೆ ನಾನು ಅವರಿಗೆ ಕೇಳ್ಕೊಂಡಿದ್ದೀನಿ, ನಿಮ್ಮ ನಿಲುವಿನಲ್ಲಿ ಸ್ಪಷ್ಟತೆ ಇರಲಿ. ನಾವೊಬ್ಬ ಜನಪ್ರತಿನಿಧಿ, ಜವಾಬ್ದಾರಿ ಸ್ಥಾನದಲ್ಲಿರೋರು, ಗೌರವದ ಸ್ಥಾನ, ಘನತೆ ಹೊಂದಿರುವ ಸ್ಥಾನ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕಂತ ಸ್ಥಾನದಲ್ಲಿರುವಂಥವ್ರು ನಾವು. ನಮ್ಮ ನಡೆಗೂ ನುಡಿಗೂ ಅಜಗಜಾಂತರವಾದರೆ, ವ್ಯತ್ಯಾಸವಾದರೆ ಜನ ಈ ವ್ಯವಸ್ಥೆಯನ್ನೇ ಅಪಹಾಸ್ಯಕ್ಕೀಡು ಮಾಡ್ತಾರೆ. ಕೇವಲ ಅವರನ್ನು ಮಾತ್ರ ಅಲ್ಲ, ನಿಮ್ಮ ನಿಲುವಿನಲ್ಲಿ ಸ್ಪಷ್ಟತೆ ಇಡಲಿ. ನೀವು ಗೊಂದಲದಲ್ಲಿ ಇರಬೇಡಿ, ನಿಮ್ಮ ಮತದಾರನ ಗೊಂದಲದಲ್ಲಿ ಇಡಬೇಡಿ, ಈ ವ್ಯವಸ್ಥೆಗೆ ಅಗೌರವ ತೋರಿಸಬೇಡಿ ಅಂತ ಹೇಳಿದ್ದಾನೆ. ರಾಜ್ಯಸಭೆ ಚುನಾವಣೆಗೂ BJPಗೆ ನಮ್ಮ VPಗೂ ಮನ್ನಣೆ ಕೊಟ್ಟು ಮತ ಹಾಕ್ಲಿಕ್ಕೆ ಬರಲಿಲ್ಲ. ಈಗ ಚುನಾವಣೆ ಪ್ರಕ್ರಿಯೆಯಲ್ಲೂ ತೊಡಗಿಸ್ಕೊಳ್ತಾ ಇಲ್ಲ. ಅವರ ನಿಲುವೇನಿದೆ ಅಂತ ಹೇಳಿ ಸ್ಪಷ್ಟಪಡಿಸಲಿ, ನಿಲುವಿನಂತೆ ನಡ್ಕೊಳ್ಳಿ. ಈ ಗೊಂದಲದ ಸ್ಥಿತಿಯಲ್ಲಿ ಅವರು ಇಡೋದು, ಈ ವ್ಯವಸ್ಥೆ ಇಡೋದು, ಇದು ಯಾರಿಗೂ ಶೋಭೆ ತರುವಂಥದ್ದಲ್ಲ. ಇದು ಅಭ್ಯರ್ಥಿಯಾಗಿ ತಾವು ಸ್ಥಳೀಯವಾಗಿ ಒಂದು ಲೋಕಲ್ ರಿಪೋರ್ಟನ್ನು ಕೊಡಲೇಬೇಕಾಗುತ್ತೆ, ಹೈಕಮಾಂಡ್ ಇರ್ಬೋದು ಅಥವಾ ರಾಜ್ಯ ನಾಯಕರಿಗೆ, ಉಸ್ತುವಾರಿಗಳಿಗೆ. ಸೊ ಈ ಬಗ್ಗೆ ಏನಾದರೂ ಶಿವರಾಮ್ ಹೆಬ್ಬಾರ್ ಅವರ ನಡೆ ಬಗ್ಗೆ, ಅನಂತಕುಮಾರ್ ಹೆಗಡೆ ಅವರ ನಡೆ ಬಗ್ಗೆ ತಾವೇನಾದರೂ ಮುಕ್ತವಾಗಿ ಚರ್ಚೆ ಮಾಡಿದ್ದೀರಾ ಪಕ್ಷದ ಹಿರಿಯ ನಾಯಕರ ಜೊತೆ? ನಾನು ಚರ್ಚೆ ಮಾಡೋ ಅಗತ್ಯವೇ ಇಲ್ಲ. ಅದು ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ತಾರಲ್ಲ, ಎಲ್ಲರಿಗೂ ಚಿತ್ರಣದ ಬಗ್ಗೆ ಸ್ಪಷ್ಟ ಕಲ್ಪನೆ ಇದೆ. ಆದರೆ ಹೆಬ್ಬಾರ್ ಅವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ಕೊಂಡು ತಮ್ಮ ನಿಲುವಿನಂತೆ ನಡ್ಕೊಳ್ಳೋದಕ್ಕೆ ಈ ವ್ಯವಸ್ಥೆಯಲ್ಲಿ ಅವಕಾಶ ಇದೆ, ಹಾಗೆ ನಡ್ಕೊಳ್ಬೇಕು. ಈ ರೀತಿ ಇಡೀ ವ್ಯವಸ್ಥೆಯನ್ನೇ ಅಪಹಾಸ್ಯಗೊಳಿಸುವಂಥ ಸ್ಥಿತಿಗನ್ನು ತರಬಾರ್ದು. ಇದಿಷ್ಟು ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಮಾತು. ಒಟ್ಟಾರೆಯಾಗಿ ದೇಶದ ಆಂತರಿಕ ವಿಚಾರವಾಗಿ ಕಾಂಗ್ರೆಸ್ನವರ ಮಾನಸಿಕ ಸ್ಥಿತಿ ಏನು ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ಭಾಳ ತೀಕ್ಷ್ಣವಾಗಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ